ಪ್ರಿಸ್ಲೋಡ್ ಪ್ರಿಸ್ಲೋಡ್ ಕರ್ತನಾಮಕ್ಕೆ ಸ್ತೋತ್ರವಾಗಲಿ. ದೇವರು ಒಳ್ಳೆಯವರಾಗಿದ್ದಾರೆ. ಹಾಲೆಲೂಯಾ. ಸೊ ಆತನು ಯಾವಾಗಲೂ ಒಳ್ಳೆಯದನ್ನೇ ಮಾಡುವ ದೇವರು, ನನ್ನ ದೇವರಾಗಿದ್ದಾರೆ. ಹಾಲೆಲೂಯಾ. ಸೊ ಈ ಸಮಯಕ್ಕಾಗಿ ಸ್ತೋತ್ರ. ಈ ಒಂದು ವಿಶೇಷವಾಗಿ ಇದರಲ್ಲಿ ದೇವರ ವಾಕ್ಯವನ್ನು ನಾವು ಧ್ಯಾನಿಸಿಕೊಳ್ಳೋಣ. ದೇವರ ವಾಕ್ಯದಲ್ಲಿ ಅನುದಿನವೂ ನಮ್ಮ ಜೀವಿತದಲ್ಲಿ ನಾವು ಕಲಿತುಕೊಳ್ಬೇಕು, ಲರ್ನ್. ಸೊ ನಮ್ಮ ಜೀವಿತದಲ್ಲಿ ನಾವು ಯಾವಾಗ ಕಲಿತುಕೊಳ್ಳೋಕೆ ಸ್ಟಾರ್ಟ್ ಮಾಡ್ತೀವಿ, ದೇವರು ಹೆಚ್ಚಾಗಿ ನಮ್ಮನ್ನು ಆಶೀರ್ವದಿಸ್ತಾರೆ. ಹಾಲೆಲೂಯಾ. ಒಂದು ಚಿಕ್ಕ ಮಗು ದಿವಸ ಬೆಳೆದು ಬರ್ತದ. ಆ ತಾಯಿ ಮಗುವಿಗೆ ಚೆನ್ನಾಗಿ ಊಟ ಕೊಡ್ತಾಳ. ಆ ಮಗುವು ಚೆನ್ನಾಗಿ ಬೆಳೆದು ಬರ್ತಾ ಇದ್ರೆ ತಾಯಿಗೆ ಸಂತೋಷ. ಒಂದು ವೇಳೆ ಆ ಮಗು ಹಾಗೇ ಇತ್ತಪ್ಪ, ಎದ್ದೇಳತ್ತೆಲ್ಲ ಮಗು ಹಾಗೆ ಅಲ್ಲೇ ಬಿದ್ದಿತ್ತಂದ್ರೆ ತಾಯಿ ಸಂತೋಷ ಪಡ್ತಾಳ? ಖಂಡಿತ ಸಂತೋಷ ಪಡಲ್ಲ. ತಾಯಿ ಒಳ್ಳೆ ಒಳ್ಳೆ ಊಟ ಕೊಟ್ಟು ಮಗುವನ್ನು ಪೋಷಣೆ ಮಾಡುವಾಗ, ಮಗು ಬೆಳೆದು ಬರುವಾಗ ಮಗುವಿನ ತಾಯಿಯ ಸ್ಪರ್ಶ ಅಥವಾ ತಾಯಿ ಧ್ವನಿ ಕೇಳಿ ಮಗು ಅದು ಆ್ಯಕ್ಟಿವ್ ಆಗಬೇಕು. ಅಥವಾ ಮಗು ಫಸ್ಟು ಅಂಬಿಗಾಲ್ ನಡಿಬೇಕು. ಅಥವಾ ಮಗು ಅಂಬಿಗಾಲ್ ನಡೀತಾ ಅದು ಮಗು ನಡೆದು ಬರುವಾಗ ತಾಯಿ ಭಾಳ ಸಂತೋಷ. ಹಾಗೇ ಈ ದೇವರು ಕೊಟ್ಟಿರ್ತಕ್ಕಂಥ ಈ ಕ್ರಿಸ್ತಿಯ ಜೀವಿತದಲ್ಲಿ ನಾವು ದಿವಸ ಬೆಳೆದು ಬರ್ಬೇಕಂತ. ಅಂದರೆ ಸ್ಪಿರಿಚುವಲಲ್ಲಿ, ಆತ್ಮದಲ್ಲಿ ನಾವು ಬೆಳೆದು ಬರುವಾಗ ಅಪ್ಪ ನಮ್ಮ ಪರಲೋಕ ತಂದೆ ನಮ್ಮನ್ನು ಸಂತೋಷ ಪಡ್ತಾರೆ. ನಮ್ಮನ್ನು ನೋಡಿ ಆತನ ಸಂತೋಷ ಪಡ್ತಾರೆ. ಹಾಲೆಲೂಯಾ. ಈ ಸಮಯದಲ್ಲಿ ನಾವು ಪ್ರಾರ್ಥಿಸಿಕೊಂಡು ನೇರವಾಗಿ ದೇವರ ವಾಕ್ಯಕ್ಕೆ ಹೋಗೋಣ. ಹಲ್ಲೆಲೂಯಾ. ಅಪ್ಪ ಯೇಸುವೇ, ಈ ಒಳ್ಳೆ ಸಮಯಕ್ಕಾಗಿ ಸ್ತೋತ್ರ. ಯೇಸುವೇ, ನಿನ್ನ ವಾಕ್ಯವನ್ನು ಧ್ಯಾನಿಸುವಾಗ ನಿನ್ನ ಪರಿಶುದ್ಧಾತ್ಮನ ಪ್ರಸನ್ನತೆಯಲ್ಲಿ ನಮ್ಮನ್ನು ಮರೆ ಮಾಡು ರಾಜ. ನಿನ್ನ ವಾಕ್ಯವನ್ನು ಯೇಸುವೇ ವಿಶೇಷವಾಗಿ ಕರ್ತನೆ, ಅದರಲ್ಲಿರ್ತಕ್ಕಂಥ ರಹಸ್ಯಗಳನ್ನು ನೀನು ತಿಳಿಯಪಡಿಸಿ ರಾಜ. ಈ ವಾಕ್ಯವನ್ನು ಕೇಳತಕ್ಕಂಥ ಪ್ರತಿಯೊಬ್ಬರ ಜೀವಿತದಲ್ಲಿ ರಾಜ ನೀನು ಪೋಷಿಸಿ, ನೀನು ಪರಾಮರ್ಶೆ ನಡೆಸ ರಾಜ. ಅಪ್ಪ ಕರ್ತನೆ, ನಿನ್ನ ಕೃಪಾಸ್ತ ಎಲ್ಲರ ಮೇಲಿತ್ತು ನಡೆಸು. ಎನ್ನು ಕೇಳತಕ್ಕಂಥ ಪ್ರತಿಯೊಬ್ಬರು ನೀನು ಆಶ್ರಯಿಸು, ಬಲಪಡಿಸು. ಯೇಸು ನಾಮದಲ್ಲಿ ಪ್ರಾರ್ಥನೆ, ಆಮೆನ್. ಆಮೇನ್. ಕರ್ತನಿಗೆ ಸ್ತೋತ್ರ. ಪ್ರೈಸ್ ಲಾರ್ಡ್. ಇವತ್ತು ಒಂದು ವಾಕ್ಯವನ್ನು ಓದಿಕೊಳ್ಳೋಣ. ಸೊ ನಾನು ಈ ರೀತಿಯಾದ ಇವತ್ತು ತಲೆಬರ ಕೊಡ್ತೀನಿ. ಅಂದರೆ ಕುರುಬನು ಅಥವಾ ಅರಸನೆಂಬುದಾಗಿ. ನನ್ನ ದೇವರು ಆತನು ಕುರುಬನಾಗಿದ್ದಾನೆ ಮತ್ತು ಆತನು ಅರಸನಾಗಿ ನಮ್ಮನ್ನು ನಡೆಸುವ ಆತನಾಗಿದ್ದಾನೆ. ಹಾಲೆಲೂಯಾ. ಮೀಕನು ಬರೆದ ಒಂದು ಪ್ರವಾದನೆ ಗ್ರಂಥ 5ನೇ ಅಧ್ಯಾಯ 4ನೇ ವಾಕ್ಯ ಬರೆಯಲ್ಪಟ್ಟಿದೆ. ಆತನು ಯೆಹೋವನ ಬಲವನ್ನು, ತನ್ನ ದೇವರಾದ ಯೆಹೋವನ ನಾಮದ ಮಹಿಮೆಯನ್ನು ಹೊಂದಿದವನಾಗಿ ನಿಂತು ತನ್ನ ಹಿಂಡನ್ನು ಮೇಯಿಸುವನೆಂಬುದಾಗಿ. ಸೊ ಹಿಂಡು ಅಥವಾ ಈ ವಿಷಯದಲ್ಲಿ ನೋಡುವಾಗ ಆತನು, ಅದಕ್ಕೆ ನಾನು ಟೈಟ್ಲ್ ಕೊಟ್ಟೆ, ಆತನು ಮೇಯಿಸ್ತಾನೆ. ಯಾವ ರೀತಿಯಾಗಿ ಅರಸನಾಗಿ ನಮ್ಮನ್ನು ನಡೆಸ್ತಾನ. ಮತ್ತು ಹಿಂಡು ಎಂಬುದಾಗಿ ಹೇಳುವಾಗ ಕುರುಬನು ಎಂಬುದಾಗಿ. ಈ ಕುರಿಗಳನ್ನು ಮೇಯಿಸ್ತಕ್ಕಂಥ ಕುರುಬನು ಆ ಒಂದು ಕುರಿಗೆ ಯಜಮಾನನಾಗಿದ್ದು, ಆತ ಕುರುಬನಾಗಿದ್ದು ಆತನು ನಡೆಸ್ತಾನೆ ಎಂಬುದಾಗಿ. ಸೊ ಈ ದೇವರ ವಾಕ್ಯ ಅದು ಜೀವವುಳ್ಳದ್ದು. ಇದರಲ್ಲಿ ಬಹಳ ಅರ್ಥಗರ್ಭಿತವಾದ ವಾಕ್ಯ. ಅಂದರೆ ಆತನು ಯೆಹೋವನ ಬಲವನ್ನು, ತನ್ನ ದೇವರಾದ ಯೆಹೋವನ ನಾಮದ ಮಹಿಮೆಯನ್ನು ಹೊಂದಿದವನಾಗಿ ನಿಂತು ಎಂಬುದಾಗಿ. ಆ ವರ್ಡ್ ಅಂದರೆ ಸ್ಟ್ಯಾಂಡ್. ನಿಂತು ತನ್ನ ಹಿಂಡನ್ನು ಮೇಯಿಸುವನೆಂಬುದಾಗಿ. ಈ ಕುರಿಗಳು ಕಾಯ್ತಕ್ಕಂಥ ಈ ಕುರುಬನ್ನು ನೋಡುವಾಗ ಅವನು ಕುಳಿತುಕೊಳ್ಳಲ್ಲ. ಈ ಉದಾಹರಣೆ, ಒಬ್ಬ ಕುರುಬ ಇಲ್ಲಿ ತಾನು ಕುಳಿತುಕೊಂಡ್ಬಿಟ್ಟು ಕುರಿಗಳು ಮೇಯಿಸಿದ್ರೆ ಅವು ಕುರಿಗಳಿಗೆ ಸರಿಯಾಗಿ ಮೇಯಲ್ಲ ಅವು. ಯಾಕೆ? ಕುರಿಗಳು ಸರಿಯಾಗಿ ಮೇಯ್ಬೇಕಾರ ಕುರುಬನಾಗಿರ್ತಕ್ಕಂಥವನು, ತನ್ನ ಕುರುಬನು, ಆ ಕುರುಬನು ಏನು ಮಾಡಬೇಕು? ಒಳ್ಳೆ ಸ್ಥಳ ಕಡೆಗೆ ಕುರಿಗಳನ್ನು ನಡೆಸ್ಕೊಂಡು ಹೋಗ್ಬೇಕು. ಮತ್ತೆ ನಿಂತುಕೊಂಡೇನೆ, ಅಂದರೆ ನಿಂತುಕೊಂಡು. ಯಾಕೆ ನಿಂತ್ಕೊಳ್ಬೇಕು ಅವನು? ತಾನು ನಿಂತ್ಕೊಳ್ಳುವಾಗ ಕುರಿಗಳ ಹಿಂಡುಗಳ ಮಧ್ಯೆ ನಿಂತ್ಕೊಳ್ಳುವಾಗ ಅವನ ಹೈಟ್ ಇರ್ತಾನ. ಅಂದ್ರೆ ನಿಂತ್ಕೊಳ್ಳುವಾಗ ಏನಾಗ್ತದೆ, ಕುರಿಗಳನ್ನು ಸರಿಯಾಗಿ ಪೋಷಿಸ್ತಾನ ಅಥವಾ ಒಳ್ಳೆ ಆಹಾರ ಕಡೆ, ಒಳ್ಳೆ ನೀರಿನ ಕಡೆಗೆ ಆತನು ನಡೆಸ್ತಾನ. ಒಂದು ವೇಳೆ ನಿಂತುಕೊಂಡಿರುವಾಗ ಒಂದು ವೇಳೆ ಬೇರೆ ಯಾವ್ದಾದ್ರು ತೋಳ ಅಥವಾ ಬೇರೆ ಒಂದು ಕುರಿಗಳ ಮೇಲೆ ಅಟ್ಯಾಕ್ ಮಾಡಿದ್ರ, ಇವ್ನು ನಿಂತುಕೊಳ್ಳುವಾಗ ಆ ಒಂದು ಶತ್ರು ಅಥವಾ ಅದು ಆ ಸಿಂಹ, ಕರಡಿ, ಹುಲಿಗಳು ಯಾವ ಸಹಿತವಾಗಿ ಕುರಿಗಳ ಹತ್ರ ಬರಲ್ಲ. ಯಾಕೆ? ಕುರುಬನು ಸ್ಟ್ಯಾಂಡ್ ಆಗಿರ್ತಾನ. ಅಂದರೆ ಕುರುಬನು ನಿಂತ್ಕೊಂಡಿರ್ತಾನ, ಕುರಿಗಳ ಹತ್ರ ಅದು ಬರಲ್ಲ. ಒಂದು ವೇಳೆ ಆ ಕುರುಬನು ಕುಳಿತುಕೊಂಡ್ಬಿಟ್ರೆ ಅದು ಬೇಗನೆ ಬಂದು, ಅಂದರೆ ಸಿಂಹ, ಕರಡಿ ಬೇಗನೆ ಬಂದು ಕುರಿಗಳ ಮೇಲೆ ದಾಳಿ ಮಾಡ್ಬೋದು ಅಥವಾ ತಿನ್ನಬಹುದು. ಸೊ ಹಾಗಾಗಿ
ಈ ಕುರುಬನಾಗಿರ್ತಕ್ಕಂಥ ಅರಸನು ಕರ್ತನು ನನ್ನ ದೇವಾದಿ ದೇವರು ಆತನು ಕುರುಬನಾಗಿ ನಮ್ಮನ್ನು ಪೋಷಿಸ್ತಾನೆ ಮತ್ತು ಆತನು ಅರಸನಾಗಿ ಅಂದರೆ ರಾಜಾದಿ ರಾಜನಾಗಿ ನಮ್ಮನ್ನು ಪೋಷಿಸ್ತಾನೆಂಬುದಾಗಿ. ಸೊ ಇಲ್ಲಿ ಕುರುಬನನ್ನು ಸರಿಯಾಗಿ ಕುರಿಗಳು ಹಿಂಬಾಲಿಸ್ತಿರ್ತಾವೆ. ಸೊ ಇಲ್ಲಿ ವಾಕ್ಯ ಹೆಂಗೆ ಬರೆಯಲ್ಪಟ್ಟಿದೆ, ತನ್ನ ಹಿಂಡನ್ನು ಆತನು ಮೇಯಿಸ್ತಾನೆಂಬುದಾಗಿ. ಈ ಸಭೆಗೆ ಸೇವಕರು ಕುರುಬನಾಗಿ ಸಭೆಯನ್ನು ಪೋಷಿಸ್ತಾರೆ. ಕುರುಬನು ಸರಿಯಾಗಿ ಊಟ ಹಾಕಿಲ್ಲ ಅಂದರೆ ಈ ಕುರಿಗಳು ಸರಿಯಾದ ಭಕ್ತಿ ಮಾರ್ಗದಲ್ಲಿ ಇರಲ್ಲ. ನಿಜವಾದ ಕುರುಬನು, ಒಳ್ಳೆ ಕುರುಬನು ತನ್ನ ಕುರಿಗಳಿಗೆ ಒಳ್ಳೆ ಆಹಾರ ಕೊಡ್ತಾನೆ. ಯಾವ ಆಹಾರ? ಈ ಆಹಾರ. ಈ ಸತ್ಯವಿದಲ್ಲಿರ್ತಕ್ಕಂಥ ಆಹಾರವನ್ನು ಹುಡುಕಿ ಸರ್ಚ್ ಮಾಡಿ ಬೇಕಾಗಿರ್ತಕ್ಕಂಥದ್ದನ್ನು ಪವಿತ್ರ ಆತ್ಮ ಪರಿತನಾಗಿ ಹೊಂದಿಕೊಂಡು, ಅಂದರೆ ಯಾರಿಂದ? ಅರಸನಾಗಿರ್ತಕ್ಕಂಥ ಕರ್ತನಿಂದ ಹೊಂದಿಕೊಂಡು, ಸ್ವಂತ ಶಕ್ತಿ ಅಥವಾ ಸ್ವಂತ ಆಲೋಚನೆ ಅಲ್ಲ, ದೇವರಿಂದ ಹೊಂದಿಕೊಂಡು ತನ್ನ ಕುರಿಗಳಿಗೆ, ತನ್ನ ಆತ್ಮಿಕ ಮಕ್ಕಳಿಗೆ ಅದನ್ನ ಊಟ ಕೊಡುವಾಗ ಅವು ಏನಾಗ್ತಾವಂತ? ಪುಷ್ಟಿಯಾಗಿ ಬೆಳೆದು ಬರ್ತಾವಂತ. ಒಂದು ವೇಳೆ ಪುಷ್ಟಿ ಇಲ್ಲಂದರೆ ಶತ್ರು ಆಗಿರ್ತಕ್ಕಂಥ ಸೈತಾನು ಈ ತನ್ನ ಮಕ್ಕಳ ಮೇಲೆ ಬಿದ್ದು ನಾಶಪಡಿಸ್ತಕ್ಕಂಥ ಎಷ್ಟೋ ವಿಷಯಗಳಿರ್ತದ. ಆದರೆ ಈ ಪುಷ್ಟಿಯಾಗಿರ್ತಕ್ಕಂಥ ಕುರಿಗಳು ಅಥವಾ ಸಮೃದ್ಧಿ ಬೆಳೆದಿರ್ತಕ್ಕಂಥ ಈ ಕುರಿಗಳು ಆತ್ಮಗಳು ಸ್ಟ್ರಾಂಗ್ ಇದ್ದರೆ ಸೈತಾನು ಟಚ್ ಮಾಡೋಕ್ಕಾಗಲ್ಲ. ಯಾಕೆ? ಸೊ ಸೈತಾನಿಗೆ ಸೈತಾನ ಟಚ್ ಮಾಡ್ತಾನಂದ್ರೆ ಯಾರಲ್ಲಿ ಬಲಹೀನತೆಗಳಿರ್ತದ, ಯಾರಲ್ಲಿ ಅಪನಂಬಿಕೆ ಇರ್ತದ, ಯಾರಲ್ಲಿ ಒಂದು ನೋವುಗಳಿರ್ತದ, ಅಥವಾ ಎಲ್ಲದಕ್ಕಿಂತ ಹೆಚ್ಚಾಗಿ ಅವನು ಆ ಒಂದು ಶಕ್ತಿ ಅಂದ್ರೆ ಕರ್ತನ ಶಕ್ತಿ ಯಾರಲ್ಲಿ ಇರಲ್ಲ, ಸೈತಾನು ಬೇಗನೆ ಅಟ್ಯಾಕ್ ಮಾಡ್ತಾನೆ. ಸೊ ಇಲ್ಲಿ ಎರಡು ಕಾರ್ಯಗಳಿದೆ. ಮೊದಲಾಗಿ ಕುರುಬನಾಗಿ ಸೇವಕ, ಕುರುಬನಾಗಿ ತನ್ನ ಕುರಿಗಳಿಗೆ ಒಳ್ಳೆ ಆಹಾರ ಕೊಡ್ತಾನೆ, ಚೆನ್ನಾಗಿ ಬೆಳೆಸ್ತಾನೆ, ಆದರೆ ಕುರಿಗಳು ಚೆನ್ನಾಗಿ ಬೆಳೆದು ಬರ್ತಾವೆ. ಸೊ ಇಲ್ಲಿ ಈ ಕುರುಬ ಅಂದರೆ ಸಭೆಯ ಕುರುಬ ಎಲ್ಲಿಂದ ತನ್ನ ಸ್ವಂತ ಆಲೋಚನೆಯಿಂದ ಕುರಿಗಳಿಗೆ ಮೇಯಿಸಿದ್ರೆ ಕುರಿಗಳು ಪುಷ್ಟಿ ಆಗಲ್ಲ, ಅಥವಾ ಕುರಿಗಳು ಚೆನ್ನಾಗಿ ಬೆಳೆದು ಬರಲಿ. ಇದು ಎಲ್ಲಿಂದ ತರಬೇಕು? ಪರಲೋಕದಿಂದ ತಂದೆಯಾದ ದೇವರಿಂದ ತೆಗೆದುಕೊಂಡು ಪವಿತ್ರಾತ್ಮ ಪರಿತವಾಗಿ ದೇವರ ಪಾದದಲ್ಲಿ ಕುಳಿತುಕೊಂಡು, ಅಪ್ಪ ದೇವರೇ, ನಾಳೆ ಸಭೆಗೆ ನಾನು ಯಾವ ವಾಕ್ಯ ಮಾತಾಡಬೇಕಪ್ಪ, ಯಾವ ಕುಟುಂಬಕ್ಕೆ ಆ ವಾಕ್ಯ ಕಾರ್ಯ ಮಾಡ್ತದೆ ಎಂಬುದಾಗಿ ದೇವರಿಂದ ಕೇಳಿಕೊಂಡು, ದೇವರ ವಾಕ್ಯ ಬರೆಯಲ್ಪಟ್ಟಿದೆ, ಯಾವ ಆತ್ಮನಿಂದ ಬರೆಯಲ್ಪಟ್ಟಿದೆ ಅದೇ ಆತ್ಮನಿಂದಲೇ ಸೇವಕನು ಬೋಧಿಸೋನಾಗಿರ್ಬೇಕು, ಅಥವಾ ತನ್ನ ಆಲೋಚನೆಯಿಂದ ಬೋಧಿಸೋನಾಗಿರ್ಬಾರ್ದು. ಆ ಆಲೋಚನೆಯಿಂದ ತೆಗೆದುಕೊಂಡು, ಕರ್ತನ ಆಲೋಚನೆ ತೆಗೆದುಕೊಂಡು ಅದನ್ನು ಬೋಧಿಸುವಾಗ, ಆಹಾರ ಆತ್ಮಗಳಿಗೆ ಹಾಕುವಾಗ ಆತ್ಮಗಳು ಪುಷ್ಟಿ ಆಗ್ತದೆ. ಸೊ ಆತ್ಮಗಳು ಪುಷ್ಟಿ ಆಗುವಾಗ ಯಾವ ಶತ್ರುಗಳು ಆತ್ಮಗಳ ಮೇಲೆ ದಾಳಿ ಮಾಡಿದಾಗ ಅವು ಬಿದ್ದು ಹೋಗಲ್ಲ. ಯಾಕೆ? ಆ ವಾಕ್ಯ ಅನುದಿನವೂ ಆ ಆತ್ಮಗಳಲ್ಲಿ ಒಂದು ಸ್ಟ್ರಾಂಗ್, ಒಂದು ಬಲ ಕೊಟ್ಟಿರ್ತದ. ಸೊ ಆ ಬಲದಿಂದ ಇರುವಾಗ ಅವು ಏನಾಗ್ತಾವಂತ? ಸೈತಾನನ್ನು ಎದುರಿಸಿ ನಿಲ್ತಾವಂತ. ಕರ್ತನಿಗೆ ಸ್ತೋತ್ರ. ಸೊ ಇಲ್ಲಿ ಹಾಗೆ ಬರೆಯಲ್ಪಟ್ಟಿದೆ, ಏನಂದ್ರೆ ಆತನು ಯೆಹೋವನ ಬಲವನ್ನು ತನ್ನ ದೇವರಾದ ಯೆಹೋವನ ನಾಮದ ಮಹಿಮೆಯನ್ನು ಹೊಂದಿದವನಾಗಿ ನಿಂತು ತನ್ನ ಹಿಂಡನ್ನು ಮೇಯಿಸು ಎಂಬುದಾಗಿ ಇನ್ನೊಂದು ವಾಕ್ಯ ಬರೆಯಲ್ಪಟ್ಟಿದೆ. ಸೊ ಅದೇ ಮೀಕ 7:14 ಬರೆಯಲ್ಪಟ್ಟಿದೆ. 7:14 ಬರೆಯಲ್ಪಟ್ಟಿದೆ. ಹಾಲೆಲೂಯ. ಸೊ ಏನಂದ್ರೆ, ಫಲವತ್ತಾದ ಭೂಮಿಯ ಮಧ್ಯದಲ್ಲಿನ ಕಾಡಿನೊಳಗೆ ಪ್ರತ್ಯೇಕವಾಗಿ ತಂಗುವ ನಿನ್ನ ಜನರನ್ನು, ನಿನ್ನ ಸ್ವಾಸ್ಥ್ಯವಾದ ಹಿಂಡನ್ನು ನಿನ್ನ ಕೋಲಿನಿಂದ ಮೇಯಿಸಿ ಎಂಬುದಾಗಿ. ಸೊ ಇಲ್ಲಿ ಅದಕ್ಕೆ ಅನುಗುಣವಾಗಿ ಏನು ಬರೆಯಲ್ಪಟ್ಟಿದೆ ಅಂದ್ರೆ, ಫಲವತ್ತಾದ ಭೂಮಿ ಎಲ್ಲಿರ್ತದ? ದೇವರ ವಾಕ್ಯ ಎಲ್ಲಿರ್ತದ ಅಲ್ಲಿ ಫಲವತ್ತಾದ ಭೂಮಿ ಇರ್ತದ. ಅಲ್ಲಿ ತನ್ನ ಕುರಿಗಳು ಅಂದರೆ ಆತ್ಮಗಳು ಚೆನ್ನಾಗಿ ಪುಷ್ಟಿ ಹೊಂದುತ್ತಾವು. ಫಲವತ್ತಾದ ಭೂಮಿಯಲ್ಲಿ ಫಲವತ್ತಾದ ಭೂಮಿ ಎಲ್ಲಿ ಸಿಗ್ತದ? ಈ ವಾಕ್ಯಕ್ಕೆ ಅನುಗುಣವಾಗಿ, ಈ ವಾಕ್ಯದ ಪ್ರಕಾರ ಜೀವಿಸ್ತಕ್ಕ, ಈ ವಾಕ್ಯದ ಪ್ರಕಾರ ಸತ್ಯವನ್ನು ಬೋಧಿಸ್ತಕ್ಕಂಥ ಸಭೆಗಳಲ್ಲಿ ಫಲವತ್ತಾದ ಭೂಮಿ ಅಂದರೆ ಆ ಭೂಮಿಯಲ್ಲಿ ಒಳ್ಳೆ ರೀತಿಯ ಅಂದರೆ ಫಲಗಳು ಉಂಟಾಗ್ತದ. ಈಗ ಬರಡು ಭೂಮಿಯಲ್ಲಿ ಅಥವಾ ಬಂಜರು ಭೂಮಿಯಲ್ಲಿ ಯಾವುದಾದ್ರು ಬೀಜಗಳು ಹಾಕಿದ್ರೆ ಅದು ಮೊಳಕೆ ಹೊಡೆಯಲ್ಲ, ಅದು ಒಳ್ಳೆ ಮೊಳಕೆ ಹೊಡೆಯಲ್ಲ. ಅದೇ ಫಲವತ್ತಾದ ಭೂಮಿಯಲ್ಲಿ ಒಂದು ಹೊಸ ಒಂದು ಸಾಮ್ಯ ಇದೆ. ಸೊ ಬೀಜ ಬಿತ್ತುವಾಗ ಬಂಡೆ ಮಧ್ಯದಲ್ಲಿ ಬಿತ್ತು, ಮುಳ್ಳುಗಿಡಗಳ ಮಧ್ಯದಲ್ಲಿ ಬಿತ್ತು, ದಾರಿ ಮಧ್ಯದಲ್ಲಿ ಬಿತ್ತು, ಹೀಗೆ. ಆದರೆ ಒಂದು ಬೀಜ ಏನು ಬಿತ್ತಂತ
ಫಲವತ್ತಾದ ಭೂಮಿಯಲ್ಲಿ ಬಿತ್ತು. ಆ ಫಲವತ್ತಾದ ಭೂಮಿಯಲ್ಲಿ ಬೀಳುವಾಗ ಅದು ಫಲ ಕೊಡ್ತದ. ಆ ಫಲ ಬೆಳೆದು ಬರುವಾಗ ಆ ಫಲ ಏನಾಗುತ್ತಂತ, ಅದು ಬೆಳೆದು ಬರುವಾಗಲೇ ದೇವರ ಮಹಿಮೆ ಅಥವಾ ದೇವರ ರಾಜ್ಯ ವಿಸ್ತರಿಸಲ್ಪಡ್ತಾ. ಅಲ್ಲಿ ಮೊದಲ ವಾಕ್ಯದಲ್ಲಿ ನಾವು ನೋಡಿದ್ವಲ್ಲ, ಏನಂತೆ ಮೀಕ 5:4 ಯೆಹೋವನ ಮೂಲಕ ತನ್ನ ದೇವರಾದ ಯೆಹೋವನ ನಾಮದ ಮಹಿಮೆ, ಅಂದ್ರೆ ದೇವರ ನಾಮ ಮಹಿಮೆ ಎಲ್ಲಿರುವಂತದಂದ್ರ ಅವು ಫಲ ಕೊಡುವಾಗ. ಒಂದು ನೆನ್ಪಿಟ್ಕೊಳ್ಳಿ, ಕುರುಬನು ಕುರಿ ಮರಿ ಹಾಕಕ್ಕಾಗಲ್ಲ. ಕುರುಬನ ಕೆಲಸ ಏನು, ಕುರಿಗಳಿಗೆ ಸರಿಯಾಗಿ ಊಟ ಹಾಕ್ಬೇಕು, ಒಳ್ಳೆ ಆತ್ಮಿಕ ಒಳ್ಳೆ ಫುಡ್ ಒಳ್ಳೆ ಊಟ ಹಾಕಿದ ಕುರಿಗಳು ಮರಿ ಹಾಕ್ಬೇಕು. ಅಂದ್ರೆ ಅರ್ಥ, ಸಭೆಯಲ್ಲಿ ದೇವಜನಾಗಿರ್ತಕ್ಕಂಥವ್ರು ಆತ್ಮಗಳು ಆದಾಯ ಮಾಡಬೇಕು, ಫಲಗಳನ್ನು ಉಂಟು ಮಾಡಬೇಕು. ಇಲ್ಲಿ ಕುರುಬನು ಯಾವ ರೀತಿಯಾಗಿ ಮರಿ ಹಾಕಕ್ಕಾಗಲ್ಲ, ಅದೇ ರೀತಿಯಾಗಿ ಈ ಕುರುಬನ ಕೆಲಸ ಒಂದು ಏನಂದ್ರೆ ಆ ಕುರಿಗಳನ್ನು ಸರಿಯಾಗಿ ಬೆಳೆಸಬೇಕು. ಫಲವತ್ತಾದ ಭೂಮಿಯಲ್ಲಿ ಯಾವ ರೀತಿಯಾಗಿ ಒಂದು ಬೀಜ ಹಾಕುವಾಗ ಅದು ಮೊಳಕೆ ಹೊಡಿತದಲ್ಲ, ಅದು ಫಲ ಕೊಡ್ತದಲ್ಲ, ಆ ಸಭೆಯಲ್ಲಿ ಆತ್ಮಗಳನ್ನು ಸರಿಯಾಗಿ ಪೋಷಿಸಿ ಒಳ್ಳೆ ಫುಡ್ ಒಳ್ಳೆ ಊಟ ಕೊಡುವಾಗ ಅವು ಬೆಳೆದು ಬರುವಾಗ ಅವು ಏನು ಮಾಡ್ತಾವಂತ, ಅವು ಫಲ ಕೊಡ್ತಾವಂತ. ಆ ಫಲ ಏನಾಗಿರುತ್ತಂತ, ಆ ಫಲ ಬರುವಾಗ ದೇವರ ನಾಮ ಮಹಿಮುವಂಥದ್ದು ಎಂಬುದಾಗಿ. ಇಲ್ಲಿ ವಾಕ್ಯ ಹಾಗೆ ಬರೆಯಲ್ಪಟ್ಟಿದೆ. ಮೀಕ 7:14 ವಾಕ್ಯ ಬರೆಯಲ್ಪಟ್ಟಿದೆ, ಫಲವತ್ತಾದ ಭೂಮಿಯ ಮಧ್ಯದಲ್ಲಿನ ಕಾಡಿನೊಳಗೆ ಪ್ರತ್ಯೇಕವಾಗಿ ತಂಗುವ ನಿನ್ನ ಜನರನ್ನು, ನಿನ್ನ ಸ್ವಾಸ್ಥ್ಯವಾದ ಹಿಂಡನ್ನು ನಿನ್ನ ಕೋಲಿನಿಂದ ಮೇಯಿಸು. ಅಂದ್ರೆ ದೇವರ ವಾಕ್ಯಕ್ಕೆ ಅನುಗುಣವಾಗಿ ಕುರಿಗಳು ಪುಷ್ಟಿ ಹೊಂದಬೇಕು. ಕುರುಬ ಕೊನೆಯದಾಗಿ ಒಬ್ಬ ಕುರಿ ಕಾಯ್ತಕ್ಕಂಥ ಕುರಿಗಳನ್ನ ಮೇಯಿಸ್ತಾನ. ಆದರೆ ಆ ಕುರಿ ಮರಿನೇ ಹಾಕಲ್ಲ. ಅದಕ್ಕೆ ನಮ್ಮ ಆಡು ಭಾಷೆಯಲ್ಲಿ ಗೊಬ್ಬು ಬಿದ್ದದಂತದ, ಅಂದ್ರೆ ಗೊಬ್ಬು ಬಿದ್ದದ ಅಂತ ಹೇಳ್ತಾರೆ. ಯಾಕಂದ್ರೆ ನಾನು ಕುರಿ ಕಾಯ್ತಕ್ಕಂಥ ನಾನು ಅಂದ್ರೆ ಅದಕ್ಕೆ ಎಷ್ಟು ಪೋಷಣೆ ಮಾಡಿದ್ರು ಅದೇನು ಮಾಡುತ್ತಂತ, ಮರಿನೇ ಹಾಕಲ್ಲ. ಅದು ಬಹಳ ಪುಷ್ಟಿಯಾಗಿರುತ್ತಂತ. ಪುಷ್ಟಿಯಾಗಿರುವ ಕೊನೆಯದಾಗಿ ಕುರುಬ ಏನು ಮಾಡ್ತಾನೆ, ಅದನ್ನ ಕಟಗರಿ ಕೊಡ್ತಾನ. ಅದು ನೋಡ್ತಾನ ಕುರಿ ಅದು ಮರಿ ಆಗ್ತದ ಅಂತ. ಅದು ಕೊನೆಯದಾಗಿ ಅಂದ್ರೆ ಸಭೆಯಲ್ಲಿ ಕೊಬ್ಬಿದ ಕುರಿಗಳಾಗಿ ಫಲಗಳು ಬಿಡದಿರ್ತಕ್ಕಂಥ ಕುರಿಗಳಾಗಿರಬಾರ್ದು, ಫಲಗಳನ್ನು ಬಿಡತಕ್ಕಂಥ ಕುರಿಗಳಾಗಿರ್ಬೇಕು. ಕೊನೆಯದಾಗಿ ಆ ಕುರುಬ ಆ ಫಲಗಳು ಅದರಲ್ಲಿ ಕುರಿಯಲ್ಲಿ ಯಾವ ಫಲ ಸಿಗದಿದ್ದಾಗ ಮರಿ ಹಾಕದಿದ್ದಾಗ ಏನು ಮಾಡ್ದ, ಅದನ್ನು ಕಟಗರಿಗೆ ಅಥವಾ ಕೊಯ್ತಕ್ಕಂಥವನಿಗೆ ಕೊಟ್ಬಿಡ್ತಾನ. ಅವನಿಗೆ ಹಣ ಬರ್ತದ. ಅಂದ್ರೆ ಅರ್ಥ ಏನಂದ್ರೆ, ಯಾವ ಕುರಿ ಅದು ಮರಿ ಹಾಕಲ್ಲ, ಅಂದ್ರೆ ಯಾವ ಆತ್ಮಗಳು ಸಭೆಯಲ್ಲಿ ಇದ್ದುಕೊಂಡು ದೇವರಿಂದ ಸಿಗ್ತಕ್ಕಂಥ, ದೇವರಿಂದ ಬರ್ತಕ್ಕಂಥ ಶ್ರೇಷ್ಠವಾದ ರಹಸ್ಯಗಳನ್ನು ವಾಗ್ದಾನಗಳನ್ನು ಸೇವಕರು ಅದನ್ನು ತಿಳಿಸುವಾಗ ಅದನ್ನು ಹೊಂದಿಕೊಂಡು ಅದರ ಮುಖಾಂತರ ಏನು ಮಾಡ್ಬೇಕಂತ, ಕರ್ತನಿಗೆ ಮಹಿಮೆ ಪಡುವ ರೀತಿಯಾಗಿ ಫಲ ಬಿಡಬೇಕಂತ. ಫಲ ಬಿಡದಿದ್ರೆ ದೇವರ ವಾಕ್ಯ ಇದರಲ್ಲಿ ಹೇಳ್ತದ, ಯೋನ ಬರೋದ ಸುವಾರ್ತೆಯಲ್ಲಿ ಏನು ಹೇಳ್ತದ, ಕೊಂಬೆಗಳನ್ನು ಯಾವ ಫಲ ಹೊಡೆದ್ಲ ಅವನ್ನು ಕಡಿದು ಹಾಕ್ತಾರಂತ, ಬೆಂಕಿಯಲ್ಲಿ ಸುಡ್ತಾರಂತ. ಅಂದ್ರೆ ನಾವು ಫಲ ಬಿಡದ ಎಲ್ಲಗಳನ್ನು ಏನು ಮಾಡ್ತಾರೆ, ದೇವರು ಹೊಡಿತಾರಂತ, ಕಟ್ ಮಾಡ್ತಾರಂತ. ಆದರೆ ನಾವು ಫಲ ಕೊಡುವ ಕೊಂಬೆಗಳಾಗಿ, ಫಲ ಕೊಡುವ ಗಿಡಗಳಾಗಿ ನಮ್ಮ ಜೀವಿತದಲ್ಲಿ ನಾವು ರೂಪಿಸಲ್ಪಡ್ಬೇಕಂತ. ದೇವರಿಂದ ಬರ್ತಕ್ಕಂಥ ಶ್ರೇಷ್ಠವಾದ ವಾಗ್ದಾನಗಳನ್ನು ಹಿಡಿದುಕೊಂಡವರಾಗಿ ದೇವರು ಸೇವಕರು ಕೊಡ್ತಕ್ಕಂಥ ಅದನ್ನು ಸ್ವೀಕರಿಸಿಕೊಂಡು ನಾವು ಫಲ ಬಿಡುವಾಗ 1ನೇ ವಾಕ್ಯದಲ್ಲಿ ನೋಡಿದ್ವಲ್ಲ. ಮೀಕ 4:5 ಏನು ಹೇಳ್ತದ ಅಂದ್ರೆ, ಯೆಹೋವನ ನಾಮನ ಮಹಿಮೆಯನ್ನು ಹೊಂದಿದವನಾಗಿ. ದೇವರ ನಾಮ ಮಹಿಮೆ ಹೊಂದುವಾಗ ಅವಾಗ ರಾಜಾದಿರಾಜನು ಕುರುಬನಾಗಿರ್ತಕ್ಕಂಥ ಏನಂತ ಅಲ್ಲಿ ವಾಕ್ಯ, ತನ್ನ ಹಿಂಡನ್ನು ನಿಂತುಕೊಂಡು ಮೇಯಿಸ್ತಾನಂತ. ದೇವರಿಗೆ ಅವಾಗ ಒಂದು ಸಂತೋಷ. ಯಾಕೆ? ಫಲ ಬಿಡುವಾಗ ಸಂತೋಷ, ಫಲ ಬಿಡದಿದ್ದರೆ ಸಂತೋಷ ಅಲ್ಲ. ನಾವು ಇದರಲ್ಲಿ ಏನು ಧ್ಯಾನಿಸಿಕೊಳ್ತಾ ಇದ್ದೀವಿ, ಕುರುಬನು ಅಥವಾ ಅರಸನೆಂಬುದಾಗಿ. ದೇವರು ಕುರುಬನಾಗಿದ್ದಾನೆ, ಮತ್ತೆ ಆತನು ಅರಸನಾಗಿ ರಾಜನಾಗಿ ನನ್ನನ್ನು ನಿನ್ನನ್ನು ಆತನು ಪೋಷಿಸುವನಾಗಿದ್ದಾನೆ. ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇನ್ನು ಹೆಚ್ಚಾಗಿ ಸಮಯ ಹೋಗ್ತಾ ಇದೆ. ಅಂದ್ರೆ ನಮ್ಮ ಜೀವಿತದಲ್ಲಿ ದೇವರು ಕುರುಬನಾಗಿರುವಾಗ ಆ ಕುರುಬನಾಗಿರ್ತಕ್ಕಂಥ ದೇವರಿಂದ ಆತನ ವಾಕ್ಯಗಳನ್ನು, ಅಂದ್ರೆ
ಪರಲೋಕದಿಂದ ಬರ್ತಕ್ಕಂಥ ವಾಕ್ಯಗಳನ್ನು ನಾವು ತೆಗೆದುಕೊಂಡು ಅದನ್ನು ನಮ್ಮ ಜೀವಿತದಲ್ಲಿ ಅಳವಡಿಸಿಕೊಂಡವರಾಗಿ ನಾವು ಫಲಗಳು ಕೊಡಬೇಕೆಂಬುದಾಗಿ ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. ಸೊ ಕರ್ತನ ಚಿತ್ತಿದ್ರ ಮತ್ತೆ ನಾನು 2ನೇ ಭಾಗದಲ್ಲಿ ನಾನು ಮಾತಾಡ್ತೇನೆ. ಸೊ ದೇವರು ಸಮಯ ಹೆಚ್ಚಾಗಿ ಆಗ್ತಾ ಇದೆ. ಸೊ ಮೊದಲಾಗಿ ನಾವು ನೋಡಿಕೊಂಡಿವಿ, ಮೀಕ 5:4 ಹೇಳಿದ ಹಾಗೆ ಆತನು ಯೆಹೋವನ ಬಲವನ್ನು ತನ್ನ ದೇವರಾದ ಯೆಹೋವನ ನಾಮದ ಮಹಿಮೆ ಹೊಂದಿದವನಾಗಿ ನಿಂತು ತನ್ನ ಹಿಂಡನ್ನು ಮೇಯಿಸುವನೆಂಬುದಾಗಿ. ಕುರುಬನು ಖಂಡಿತವಾಗಿ ಅವನು ಕುಳಿತುಕೊಳ್ಳುವುದಿಲ್ಲ. ಕುರುಬನ ಯಾವತ್ತೇ ಕುಳಿತುಕೊಳ್ಳುವುದಿಲ್ಲ, ಅವನು ನಿಂತುಕೊಂಡೇ ಮೇಯಿಸ್ತಾನ. ಆದರೆ ಕುರುಬನಲ್ಲದವನು, ಉದಾಹರಣೆ ಕುರಿಗಳಿರ್ತದ, ಕುರಿಗಳು ಕಾಯ್ತಕ್ಕಂಥ ಕುರುಬ ಇರ್ತಾನೆ, ಅವನಿಗೆ ಕೆಲವೊಂದು ಆಳು ಮಕ್ಕಳು ಇರ್ತಾವೆ. ಮನೆ ಯಜಮಾನನು ಕುರುಬ, ಆದ್ರೆ ಆಳು ಮಕ್ಕಳು ಇರ್ತಾವೆ. ಆ ಆಳು ಕುರಿಗಳು ಕಾಯಿಸಕ್ಕೆ ಹೋಗಿರ್ತಾವ. ಆ ಆಳುಗಳು ಏನು ಮಾಡ್ತಾವಂತ ಸರಿಯಾಗಿ ಕುರಿಗಳು ಮೇಯಿಸಲ್ಲ. ಅವು ಎಲ್ಲೆಲ್ಲೋ ಕುರಿಗಳು ಮೇಯ್ತಿರ್ತಾವೆ, ಎಲ್ಲೆಲ್ಲೋ ಕುಳಿತುಕೊಂಡು ಸಮಯ ವ್ಯರ್ಥ ಮಾಡ್ತಿರ್ತಾವಂತ. ಆ ರೀತಿಯಾದ ಕುರುಬನಾಗಿರಬಾರ್ದು. ಒಬ್ಬ ಕುರುಬನು ತನಗೆ ಕೊಟ್ಟಿರ್ತಕ್ಕಂಥ ಕುರಿಗಳನ್ನು ಸರಿಯಾಗಿ ಪರಾಮರಿಸಿ ಸರಿಯಾಗಿ ಪೋಷಿಸಿ ನಡೆಸಬೇಕು. ಹಾಗೆ ಪೋಷಿಸಿ ನಡೆಸುವಾಗ ದೇವರು ಆ ಕುರಿಗಳು ಏನಂತ ಅಂತ ಒಳ್ಳೆ ಅವು ಫಲಗಳಂದ್ರೆ ಮರಿಗಳು ಹಾಕ್ತಾವೆ. ಮರಿಗಳು ಹಾಕುವಾಗ ಅಂದ್ರೆ ದೇವರ ನಾಮ ಮಹಿಮೆ ಹೊಂದುತ್ತಾ. ಹಾಲೆಲೂಯಾ. ಈ ವಾಕ್ಯಕ್ಕಾಗಿ ಕರ್ತನಿಗೆ ಸ್ತೋತ್ರ. ಸೊ ನಾವು ಪ್ರಾರ್ಥಿಸಿಕೊಂಡು ಮುಗಿಸಿಕೊಂಡು, ಅಪ್ಪ ಕರ್ತನೇ ಈ ಒಳ್ಳೆ ವಾಕ್ಯಕ್ಕಾಗಿ ಸ್ತೋತ್ರ. ನೀನು ಕುರುಬನಾಗಿದ್ದಿ, ನೀನು ಅರಸನಾಗಿದ್ದಿ, ಅದಕ್ಕಾಗಿ ಸ್ತೋತ್ರ. ಕುರುಬನಾಗಿದ್ದು ಅರಸನಾಗಿದ್ದು ನಮ್ಮನ್ನು ಪರಾಮರಿಸಿ ಓ ಯೇಸುವೆ, ಈ ವಾಕ್ಯವನ್ನು ಕೇಳ್ತಕ್ಕಂಥ ಪ್ರತಿಯೊಬ್ಬರು ನೀನು ಆಶೀರ್ವದಿಸು ರಾಜ. ಯೇಸುವೆ, ಪರಲೋಕದಿಂದ ಬರ್ತಕ್ಕಂಥ ಆ ವಾಕ್ಯಗಳನ್ನು ಅವನ್ನು ತೆಗೆದುಕೊಂಡು, ಪವಿತ್ರಾತ್ಮ ಪ್ರೇರಿತವು ತೆಗೆದುಕೊಂಡು ರಾಜ, ಸಭೆಗೆ ವಾಕ್ಯಗಳು ಬೋಧಿಸುವಾಗ ಆ ವಾಕ್ಯಗಳು ಪ್ರತಿಯೊಬ್ಬರ ಜೀವಿತದಲ್ಲಿ ಕಾರ್ಯ ಮಾಡುವ ಹಾಗೆ, ಈ ವಾಕ್ಯವನ್ನು ಕೇಳ್ತಕ್ಕಂಥ ಪ್ರತಿಯೊಬ್ಬರ ಜೀವಿತದಲ್ಲಿ ಕಾರ್ಯ ಅದು ವಾಕ್ಯವು ಕಾರ್ಯ ಮಾಡಲ್ಪಡುವ ಹಾಗೆ ನೀನು ಸಹಾಯ ಮಾಡು ಅಪ್ಪ ಕರ್ತನೇ. ಪ್ರತಿಯೊಬ್ಬರು ಫಲ ಕೊಡುವ ಹಾಗೆ, ನಿನ್ನ ರಾಜ್ಯ ವಿಸ್ತರಿಸಲ್ಪಡುವ ಹಾಗೆ ನೀನು ಸಹಾಯ ಮಾಡು. ಪ್ರಾರ್ಥನೆ ಕೇಳಿದಿ, ಅದಕ್ಕಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ. ಆಮೆನ್, ಆಮೆನ್, ಆಮೆನ್. ಪ್ರೈಸ್ ಲಾರ್ಡ್, ಪ್ರೈಸ್